ಎಲ್ಲರಿಗೂ ನಮಸ್ಕಾರಗಳು. ಪಾಠ 4 ಕೈಬರ. ಕೈಬರ ಈ ಪಾಠದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಿಸುಮಾತಿನ ಗುಂಬಜ ಎಲ್ಲಿದೆ? ಪಿಸುಮಾತಿನ ಗುಂಬಜ ಬಿಜಾಪುರ ಅಂದ್ರೆ ವಿಜಯಪುರದಲ್ಲಿದೆ. ಬಿಜಾಪುರ ಅಂದ್ರೆ ವಿಜಯಪುರ, ಈಗಿನ ಬಿಜಾಪುರದಲ್ಲಿದೆ ಪಿಸುಮಾತಿನ ಗುಂಬಜ. ಗೋಲ್ ಗುಮ್ಮಟದ ಸುತ್ತಳತೆ ವ್ಯಾಸ ಎಷ್ಟು ಅಡಿ ಇದೆ? ಗೋಲ್ ಗುಮ್ಮಟದ ಸುತ್ತಳತೆ 124 ಅಡಿ ಇದೆ. ಗೋಲ್ ಗುಮ್ಮಟದ ಸುತ್ತಳತೆ 124 ಅಡಿ ಇದೆ. ಪರ್ನಿನನ್ ಕಿಟ್ಟಲ್ ಯಾವ ದೇಶದವರು? ಪರ್ನಿನನ್ ಕಿಟ್ಟಲ್ ಜರ್ಮನ್ ದೇಶದವರು. ಪರ್ನಿನನ್ ಕಿಟ್ಟಲ್ ಜರ್ಮನ್ ದೇಶದವರು. ಪರ್ನಿನನ್ ಕಿಟ್ಟಲ್ ರಚಿಸಿದ ನಿಘಂಟಿನ ಹೆಸರೇನು? ಪರ್ನಿನನ್ ಕಿಟ್ಟಲ್ ರಚಿಸಿದ ನಿಘಂಟಿನ ಹೆಸರು ಇಂಗ್ಲಿಷ್ ಕನ್ನಡ ನಿಘಂಟು. ಇಂಗ್ಲಿಷ್ ಕನ್ನಡ ನಿಘಂಟು. ಪರ್ನಿನನ್ ಕಿಟ್ಟಲ್ ರಚಿಸಿದ ನಿಘಂಟಿನಲ್ಲಿ ಎಷ್ಟು ಶಬ್ದಗಳಿವೆ? ಪರ್ನಿನನ್ ಕಿಟ್ಟಲ್ ರಚಿಸಿದ ನಿಘಂಟಿನಲ್ಲಿ 70,000 ಶಬ್ದಗಳಿವೆ. ಮೈಸೂರು ಅರಮನೆಯ ವಾಸ್ತುಶಿಲ್ಪಗಳು ಯಾರು? ಮೈಸೂರು ಅರಮನೆಯ ವಾಸ್ತುಶಿಲ್ಪಿಗಳು ಬ್ರಿಟನ್ನಿನ ಹನ್ರಿ ಇರ್ಮನ್ ಮತ್ತು ಭಾರತದ ರಾಘವಲ್ ನಾಯ್ಡು. ಮೈಸೂರಿನ ಅರಮನೆಯ ವಾಸ್ತುಶಿಲ್ಪಿಗಳು ಬ್ರಿಟನ್ನಿನ ಹನ್ರಿ ಇರ್ವನ್ ಮತ್ತು ಭಾರತದ ರಾಘವಲ್ ನಾಯ್ಡು. 8-10 ವಾಕ್ಯದಲ್ಲಿ ಉತ್ತರಿಸಿ. ಉತ್ತಮ ಕೈಬರದ ಲಕ್ಷಣಗಳನ್ನು ಪಟ್ಟಿ ಮಾಡಿರಿ. ನೀವು ಬರೆಯುವ ಅಕ್ಷರಗಳು ಸ್ಪಷ್ಟವಾಗಿರಬೇಕು, ಅಂದರೆ ಅಕ್ಷರಗಳು ಕಣ್ಣಿಗೆ ಸುಲಭವಾಗಿ ಕಾಣುವಂತಿರಬೇಕು. ಅಕ್ಷರಗಳು ತಪ್ಪಿಲ್ಲದೆ ಗಾಗುಣಿತ ದೋಷಗಳು ಇಲ್ಲದಂತೆ ಬರೆಯಬೇಕು. ಅಕ್ಷರಗಳು ಒಂದೇ ಗಾತ್ರದಲ್ಲಿರಬೇಕು, ಅಂದರೆ ಒಂದು ಚಿಕ್ಕದು ಒಂದು ದೊಡ್ಡದು ಆಗಿರಬಾರದು. ಅಕ್ಷರಗಳು ಬಿಡಿ ಬಿಡಿಯಾಗಿರಬೇಕು, ಕೂಡಿಸಿ ಬರೆಯಬಾರದು. ಅಕ್ಷರ, ಪದ ಹಾಗೂ ಸಾಲುಗಳು ನಡುವೆ ನಿರ್ದಿಷ್ಟ ಅಂತರವನ್ನು ನೀಡಬೇಕು. ಸಾಲುಗಳು ನೇರವಾಗಿರಬೇಕು. ಅಕ್ಷರಗಳನ್ನು ಎಡಕ್ಕೆ ಇಲ್ಲವೇ ಬಲಕ್ಕೆ ಬಾಗಿಸಿ ಬರೆಯಬಾರದು, ಅಂದರೆ ನೇರ ನಿಲುವು ಇರಬೇಕು. ನಿರ್ದಿಷ್ಟ ವೇಗದಲ್ಲಿ ಬರೆಯಬೇಕು. ಚಿತ್ತು ಕಾಟು ಮಾಡಬಾರದು, ಒತ್ತಿ ಬರೆಯಬಾರದು. ನಿಮ್ಮ ಕೈಬರಹ ಇತರರು ಓದಲು ಸಾಧ್ಯವಾಗುವಂತಿರಬೇಕು. ನಿಮ್ಮ ಕೈಬರಹ ಇತರರು ಓದಲು ಸಾಧ್ಯವಾಗುವಂತೆ ಇರಬೇಕು. ಇನ್ನು ಪದಗಳಿಗೆ ಅರ್ಥ ಬರೆಯಿರಿ. ಸೌಧ ಅಂದರೆ ಕಟ್ಟಡ. ಕಟ್ಟಡ ಅಂದರೆ ನಿರ್ಮಾರ್ತು ನಿರ್ಮಿಸಿದವರು. ಹಸ್ತಪ್ರತಿ ಕೈಬರಹದ ಪುಟ್ಟ. ಪರಿಷ್ಕರಿಸಿ ಅವಲೋಕನ ಪರಿಶೀಲನೆ. ತಾಣ ಸ್ಥಾನ. ಪಾದ್ರಿ ಕ್ರೈಸ್ತ ಸನ್ಯಾಸಿ. ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ಕಂಗೊಳಿಸು. ಮಾವಿನ ಮರದಲ್ಲಿ ಮಾವಿನ ಹಣ್ಣು ಸುಂದರವಾಗಿ ಕಂಗೊಳಿಸಿತು. ಸಾವಕಾಶ. ನಾವು ಊಟವನ್ನು ಸಾವಕಾಶವಾಗಿ ಮಾಡಬೇಕು. ಸಹಕಾರಿ. ನಮ್ಮ ಊರಿನಲ್ಲಿ ಹಾಲಿನ ಸಹಕಾರಿ ಸಂಘವಿದೆ. ಯಶಸ್ಸು. ಮಕ್ಕಳು ಯಶಸ್ಸು ಪೋಷಕರಿಗೆ ಗೌರವವನ್ನು ತಂದುಕೊಡುತ್ತದೆ. ವ್ಯಾಸಂಗ. ರಮೇಶ ಆಗಿದೆ, ನನ್ನ ಸ್ಟೂಡೆಂಟ್ ಬರೆದಿರೋದು. ರಮೇಶ 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾನೆ. ಕೆಳಗಿನ ಸರಿಯಾಗಿ ಜೋಡಿಸಿ ಅರ್ಥ ಬರೆಯಿರಿ. ಕಂಗೊಳಿಸುತ್ತದೆ. ಬೇಳೆ ರಾತ್ರಿ ಅರಮನೆ ವಿದ್ಯುತ್ ದೀಪಗಳಿಂದ ಮೈಸೂರು. ಅದನ್ನು ಕರೆಕ್ಟಾಗಿ ರಾತ್ರಿ ವೇಳೆ ಅರಮನೆ ವಿದ್ಯುತ್ ದೀಪಗಳಿಂದ ಕಂಗೊಳಿಸುತ್ತಿತ್ತು. ನಿಘಂಟಿನ ಪ್ರಕಟಿಸಲಾಯಿತು. ಹಸ್ತಪ್ರತಿಯನ್ನು ಪಂಡಿತರು ಪರೀಕ್ಷಿಸಿ ನೆರವಿನಿಂದ. ಇದು ಕರೆಕ್ಟ್ ಉತ್ತರ. ಪಂಡಿತರ ನೆರವಿನಿಂದ ನಿಘಂಟಿನ ಹಸ್ತಪ್ರತಿಯನ್ನು ಪರಿಷ್ಕರಿಸಿ ಪ್ರಕಟಿಸಲಾಯಿತು. ತಾಣ. ಕನ್ನಡ ಹಲವು ನಾಡು ನದಿಗಳು. ಕನ್ನಡ ನಾಡು ಹಲವು ನದಿಗಳ ತಾಣ. ಬಿಡಿಸಿ ಬರೆಯಿರಿ. ಅತ್ಯುತ್ತಮ. ಅತಿ ಪ್ಲಸ್ ಉತ್ತಮ ಅತ್ಯುತ್ತಮ. ಲಕ್ಷಾಂತರ. ಲಕ್ಷ ಪ್ಲಸ್ ಅಂತರ ಲಕ್ಷಾಂತರ. ವಿದ್ಯುತ್ ದೀಪ. ವಿದ್ಯುತ್ ಪ್ಲಸ್ ದೀಪ ವಿದ್ಯುತ್ ದೀಪ. ಗೋಲಾಕಾರ. ಗೋಲ ಪ್ಲಸ್ ಆಕಾರ ಗೋಲಾಕಾರ. ಗ್ರಾಂಥಿಕ ರೂಪ ಬರೆಯಿರಿ. ಐತಿ ಇದೆ. ಬಾಳ ಬಹಳ. ಗ್ವಾಡಿ ಗೋಡೆ. ಮ್ಯಾಲ ಮೇಲೆ. ಇದಕ್ಕೆ. ಬಂದೈತಿ ಬಂದಿದೆ. ಒಳಗ ಒಳಗೆ. ಕೇಳಿಸ್ತೈತಿ ಕೇಳಿಸುತ್ತದೆ. 2-3 ವಾಕ್ಯದಲ್ಲಿ ಬರೆಯಿರಿ. ಗೋಲಗುಂಬಜನ ವಿಶೇಷವೇನು? ಗೋಲಗುಂಬಜ ದೊಡ್ಡದಾದ ಒಂದು ಗೋಲಾಕಾರದ ಗುಮ್ಮಟ ಹೊಂದಿರುತ್ತದೆ. ಆದುದರಿಂದ ಇದಕ್ಕೆ ಗೋಲಗುಂಬಜ ಎಂದು ಹೆಸರು ಬಂದಿದೆ. ಗೋಲಗುಂಬಜ ದೊಡ್ಡದಾದ ಒಂದು ಗೋಲಾಕಾರದ ಗುಮ್ಮಟ ಹೊಂದಿರುತ್ತದೆ. ಆದುದರಿಂದ ಇದಕ್ಕೆ ಗೋಲಗುಂಬಜ ಎಂದು ಹೆಸರು ಬಂದಿದೆ. ಇದರ ಯಾವುದೇ ಭಾಗದಲ್ಲಿ ನಿಂತು ಮೆಲ್ಲ ಮಾತನಾಡಿದ ಎಲ್ಲ ಕಡೆಗೂ ಕೇಳುತ್ತದೆ. ಒಮ್ಮೆ ಮೆಲ್ಲಗೆ ಮಾತನಾಡಿದರೂ ಆ ಧ್ವನಿ ಪ್ರತಿಧ್ವನಿಯಾಗುವುದೇ ಇದರ ವಿಶೇಷ. ಇನ್ನು ಕಾಳಿ ನದಿ ಎಲ್ಲಿ ಹುಟ್ಟಿ ಯಾವ ಮಾರ್ಗವಾಗಿ ಹರಿಯುತ್ತದೆ? ಕಾಳಿ ನದಿ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿ ಹಳಿಯಾಳ್ ಯಲ್ಲಾಪುರ ತಾಲೂಕುಗಳಲ್ಲಿ ಹರಿದು ಕಾರವಾರದ ಬಳಿ ಅಂದರೆ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಇನ್ನು ಮೈಸೂರು, ಇದು ಸ್ವಲ್ಪ ರಾಂಗ್ ಆಗಿದೆ, ಇದನ್ನು ಕರೆಕ್ಟಾಗಿ ಮಾಡ್ಕೊಳ್ಳಿ.
ಇಷ್ಟೇ. ಕಾಳಿ ನದಿ ಎಲ್ಲಿ ಹುಟ್ಟಿ ಯಾವ ಮಾರ್ಗವಾಗಿ ಹರಿಯುತ್ತದೆ? ಕಾಳಿ ನದಿ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿ ಹಳಿಯಾಳ್ ಯಲ್ಲಾಪುರ ತಾಲೂಕುಗಳಲ್ಲಿ ಹರಿದು ಕಾರವಾರ ಬಳಿ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಇಷ್ಟು ಬರೆದ್ರೆ ನೀವು ಆನ್ಸರ್ ಕರೆಕ್ಟ್ ಆಗುತ್ತದೆ. ಓಕೆ, ಇಷ್ಟು ಬರೆದು ಬಿಡಿ ಸಾಕು. ಇದು ಮುಂದೆ ಅದೇನೇನು ಅದರಿಂದ ಏನು ಉಪಯೋಗ ಅದೆಲ್ಲ ಇದೆ, ಅದೆಲ್ಲ ಬರೋದಕ್ಕೆ ಹೋಗಬೇಡಿ. ಕಾಳಿ ನದಿ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿ ಹಳ್ಯಾಳ್ ಯಲ್ಲಾಪುರ ತಾಲೂಕುಗಳು ಹರಿದು ಕಾರವಾರದ ಬಳಿ ಅಂದರೆ ಹರಿದು ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಇನ್ನು ಮೈಸೂರು ಅರಮನೆಯ ಸೊಬಗನ್ನು ವರ್ಣಿಸಿ. ಕನ್ನಡ ನಾಡಿನ ಭವ್ಯ ಸೌಧ ಮೈಸೂರು ಅರಮನೆ. ಇದು ಜಗತ್ ಪ್ರಸಿದ್ಧವಾಗಿದೆ. ಅರಮನೆಯ ಹೊರ ಒಳ ನೋಟವು ಸುಂದರ, ಪ್ರತಿ ಭಾಗವು ಅತ್ಯುತ್ತಮವಾಗಿ ಅಲಂಕೃತಗೊಂಡಿದೆ. ರಾತ್ರಿ ವೇಳೆ ಲಕ್ಷಾಂತರ ಲಕ್ಷ ದೀಪಗಳಿಂದ ಕಂಗೊಳಿಸುತ್ತದೆ. ಪನ್ನಿನನ್ ಕಿಟ್ಟಲ್ ಭಾರತಕ್ಕೆ ಬಂದು ಮಾಡಿದ ಕೆಲಸವೇನು? ಪನ್ನಿನನ್ ಕಿಟ್ಟಲ್ ಭಾರತಕ್ಕೆ ಬಂದು ಇಂಗ್ಲಿಷ್ ಪಾಶ್ಚಾತ್ಯರ ಕನ್ನಡವನ್ನು ತಿಳಿಯಲು ಇಂಗ್ಲಿಷ್ ಕನ್ನಡ ನಿಘಂಟನ್ನು ಸಿದ್ಧಪಡಿಸಿದರು. 187ರಲ್ಲಿ ನಿಘಂಟಿನ ಕಾರ್ಯದಲ್ಲಿ ಆರಂಭಿಸಿ 1892ರಲ್ಲಿ ಅಂದರೆ 70,000 ಶಬ್ದಗಳನ್ನು ಒಳಗೊಂಡ ಹಸ್ತಪ್ರತಿಯನ್ನು ಕನ್ನಡ ಪಂಡಿತರ ನೆರವಿನಲ್ಲಿ ಪರಿಷ್ಕರಿಸಿ 1894ರಲ್ಲಿ ಪ್ರಕಟಿಸಿದರು. ಇದು ನಿಮಗೂ ಕೂಡ ಕೈಬರ ಪಾಠದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.